VVSM ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾನು ವೀರಭದ್ರಯ್ಯ ದೇಮಯ್ಯ, ದ್ಯಾಮಪ್ಪ ಮಿಶ್ರ ಮಗ, ಗೋಪನಹಳ್ಳಿ. ಜಿಮ್ನೋಸ್ಪರ್ಮ್ಸ್, ಇವನ್ನು ನಾವು ಅಕ್ರೋಜಿಮ್ನೋಸ್ಪರ್ಮೆ ಅಥವಾ ಬೆತ್ತಲೆ ಜೀವಿಗಳು ಅಂತ ನಾವು ಕರಿತೀವಿ. ಮತ್ತು ಇವುಗಳನ್ನು ಕಾನಿಫರ್ಮ್ಗಳು, ಸೈಕಾಡ್ಸ್ಗಳು, ಗಿಂಕೋಗಳು, ಮೆಟೋಫೈಟ್ಸ್ಗಳು ಎಂದು ನಾವು ತಿಳ್ಕೊಂಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಈಗ ಅವುಗಳನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವು ಅತ್ಯಂತ ವೈವಿಧ್ಯಮಯ ವಿಶಿಷ್ಟ ಗುಣಗಳನ್ನು ಹೊಂದಿರುವ ಸಸ್ಯಗಳ ಒಂದು ಗುಂಪು ಅಂತಲೂ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. ಜಿಮ್ನೋಸ್ಪರ್ಮ್ಗಳ ವ್ಯಾಖ್ಯಾನ ಅದ್ಭುತವಾದದ್ದು. ಈ ಒಂದು ಸಸ್ಯ ಸಾಮ್ರಾಜ್ಯದಲ್ಲಿ ನಾವು ಸಸ್ಯಗಳ ವಿಕಸನೆಯ ಇತಿಹಾಸದಲ್ಲಿ ವಿಶೇಷವಾಗಿ ಬೆತ್ತಲೆ ಬೀಜಗಳೆಂದೇ ಕರೆಯಲ್ಪಟ್ಟಿರ್ತಕ್ಕಂಥ ಜಿಮ್ನೋಸ್ಪರ್ಮ್ಗಳ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಇವು ಜಿಮ್ನೋಸ್ಪರ್ಮ್ 1,000ಕ್ಕೂ ಹೆಚ್ಚು ಜೀವಂತ ಜಾತಿಗಳಿವೆ. ಉಷ್ಣವಲಯದ ಪ್ರದೇಶದ ಲೈಕೋಪ್ಸಿಡ್ ಮಳೆಗಾಡುಗಳನ್ನು ಬದಲಿಸಿ ಕಾರ್ಬೊನಿಫೆರಸ್ ಅವಧಿಯ ಈ ಕೊನೆಯಲ್ಲಿ ಜಿಮ್ನೋಸ್ಪರ್ಮ್ಗಳು ಹುಟ್ಟಿಕೊಂಡಿವೆ ಎಂದು ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಗಿದೆ. ಮತ್ತು ಇವು ಯಾವ ರೀತಿ ಬೀಜೋತ್ಪತ್ತಿ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಜಿಮ್ನೋಸ್ಪರ್ಮ್ನಲ್ಲಿ ಅಂಡಾಶಯ, ಇದು ಜಿಮ್ನೋಸ್ಪರ್ಮ್, ಇದು ಆಂಜಿಯೋಸ್ಪರ್ಮ್ ನಾವು ಆಮೇಲೆ ತಿಳ್ಕೊಳ್ಳೋಣ. ಈಗ ಜಿಮ್ನೋಸ್ಪರ್ಮ್ನಲ್ಲಿ ನೋಡಿ, ಇದು ಅಂಡಾಣು, ಮೆಗಾಸ್ಪೊರೋಸೈಟ್ ಅಂತಕ್ಕಂಥದ್ದು ಒಂದು ಅಂಡಾಣು. ಈ ಅಂಡಾಣು ಅಥವಾ ಅಂಡಾಶಯದಲ್ಲಿ ಹಣ್ಣಿನಿಂದ ಅಸುರಕ್ಷಿತ ಬೀಜಗಳನ್ನು ಹೊಂದಿರುವ ಗುಂಪಿನ ಸಸ್ಯ ಇದು. ಅಕ್ರೋಜಿಮ್ನೋಸ್ಪರ್ಮೆ ಅಂತಲೂ ನಾವು ಕರಿತೀವಿ ಸ್ನೇಹಿತರೆ. ಇದು ಮತ್ತೆ ಇದರಲ್ಲಿ ಇಂಟೆಗ್ಯುಮೆಂಟ್ ಅಂತಕ್ಕಂಥದ್ದು ಪದರು, ಇದೊಂದು ಪದರು. ಇದನ್ನು ನಾವು ಮೈಕ್ರೋಪೈಲ್ ಅಂತಲೂ ಕರಿತೀವಿ. ಇದು ಈ ಒಂದು ಜಿಮ್ನೋಸ್ಪರ್ಮ್ ಬೀಜದ ವಿಶೇಷತೆ. ಈ ಅಂಡಾಣು ಅಥವಾ ಅಂಡಾಶಯ ಯಾವ ಥರ ಬೀಜೋತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಿಶೇಷ ಸ್ನೇಹಿತರೆ. ನೋಡಿ, ಇವನ್ನ ನಾವು ಸೈಕಾಡ್ಗಳು, ಸ್ಪೊರೋಫೈಟ್ಗಳು ಅಂತ ನಾವು ಮತ್ತೆ ಗಿಂಕೋಗಳು, ಗ್ನೆಟೋಫೈಟ್ಸ್ಗಳು ಅಂತಲೂ ಕರಿತೀವಿ. 4 ವಿಭಾಗಗಳನ್ನಾಗಿ ವಿಶೇಷವಾಗಿ ಜಿಮ್ನೋಸ್ಪರ್ಮ್ಗಳನ್ನು ಕಾನಿಫರ್ಗಳು, ಸೈಕಾಡ್ಗಳು, ಗ್ಲಿಂಕೋಗಳು ಮತ್ತು ಗ್ನೆಟೋಫೈಟ್ಸ್ಗಳು ಅಂತಲೂ ಕರಿತೀವಿ ನಾವು. ಇವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಂಡ್ರೆ, ಸೈಕಾಡ್ಗಳು ನಿಧಾನವಾಗಿ ಬೆಳೆಯುತ್ತಿರುವ ಡಯೋಸಿಯಸ್ ಗಂಡು ಅಥವಾ ಹೆಣ್ಣು ಜಾತಿಗಳು. ಆ ಡಯೋಸಿಯಸ್, ಡೈ ಮೀನ್ಸ್ 2, ದ್ವಿ. ಈ ಡಯೋಸಿಯಸ್ ಅಂದರೆ ಅದು ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಅಂತಹ ಜಾತಿಯ ಜಿಮ್ನೋಸ್ಪರ್ಮ್ಗಳು. ಮೈಕ್ರೋಸ್ಟೊರಾಂಗಿಯಾ ಸಂಭಾವ್ಯ ಪರಾಗ, ಮೈಕ್ರೋಸ್ಟೊರಾಂಗಿಯಾ ಅಂತಕ್ಕಂಥದ್ದು ಒಂದು ಸಂಭಾವ್ಯ ಪರಾಗ ಇರ್ತದರಲ್ಲಿ. ಆಮೇಲೆ ಮತ್ತು ಮೆಗಸ್ಟೊರಾಂಗಿಯಾ ಅಂತಕ್ಕಂಥದ್ದು ಸಂಭಾವ್ಯ ಅಂಡಾಣುಗಳು ವಿಭಿನ್ನ ಪ್ರತ್ಯೇಕವಾಗಿರ್ತವೆ. ಆಮೇಲೆ ಸ್ಪೈರೋಫೈಟ್ಗಳಲ್ಲಿ ಸ್ಪೈರೋಫೈಟ್ಗಳಲ್ಲೂ ಸಹ ಸಂಭವಿಸ್ತವೆ. ಆಮೇಲೆ ಸೈಕಾಸ್ ಕುಲವನ್ನು ಹೊರತುಪಡಿಸಿ ಎಲ್ಲ ಸೈಕಾಡ್ಗಳಲ್ಲಿ ಅಂಡಾಣುಗಳು ಮೆಗಾಸ್ಟ್ರೋಬಿಲಿಯಲ್ಲಿ ಮೆಗಾಸ್ಟ್ರೋಫಿಲ್ಗಳ ಮೇಲೆ ಹುಟ್ಟುತ್ತವೆ. ಸೈಕಾಸ್ನಲ್ಲಿ ಅಂಡಾಣುಗಳು ಪ್ರತ್ಯೇಕ ಎಲೆಗಳಂತಹ ಮೆಗಾಸ್ಟೆರೋಫಿಲ್ಗಳ ಮೇಲೆ ಒಂದು ಪ್ರಾಚೀನ ವ್ಯವಸ್ಥೆ ಎಂದು ನಾವು ಪರಿಗಣಿಸಲ್ಪಡುತ್ತದೆ. ಎಲ್ಲ ಸೈಕಾಡ್ಗಳು ಸ್ಟೋರ್ಗಳು ಮೈಕ್ರೋಸ್ಟೋಬಿಲಿಯೇ ಆಗಿ ಬೆಳೀತವೆ. ಇದು ಅಂಡಾಣು. ಇದು ರಿಯಲ್ ಪಿಕ್ಚರು, ಇದು ನಿಮಗೆ ತಿಳ್ಕೊಳ್ಳೋಕ್ಕೋಸ್ಕರ. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿ ಮಾಡೋಣ.